ಜೊತೆಗೆ ನನ್ನ ಕರ್ಕೊಂಡು ಹೋಗ್ತಿದ್ಲು. ಇವತ್ತ್ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಹಾ, ಇಲ್ಲೇ ಐತಿ ಪಾಯಿಂಟು. ಹಾ, ಎಲ್ಲಿ ಹೋಗ್ತಾಳಂತ ಹೇಳಿ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಹಲೋ ಹಲೋ, ಹೇಳಿ ಮೇಡಮ್. ಸರ್, ನೀವು ಹೇಳಿರೋ ಪ್ಲೇಸಿಗೆ ಬಂದೆ. ನೀವೆಲ್ಲೂ ಕಾಣಿಸ್ತಿಲ್ಲ. ರೈಟ್ ಟರ್ನ್ ಆಗಿ ಮುಂದೆ ಕಾಡೊಳಗೆ ಒಂದು ಗಾಡಿ ಕಾಣಿಸ್ತಾ ಇದೆಯಾ? ಹಾ, ಹೌದು. ಆ ಗಾಡಿ ಹತ್ರ ಬನ್ನಿ. ನಥಿಂಗ್ ಟು ವರಿ, ಕಮ್. ಹಾಯ್. ಹಾಯ್. ಬನ್ನಿ ಕೂತ್ಕೊಳ್ಳಿ. ಏನು ಇಷ್ಟ ಮಾಡ್ತಾ ಇದ್ದೀರಾ? ಕೂತ್ಕೊಳ್ಳಿ, ಬನ್ನಿ. ಎಸ್. ಹಾಯ್, ರವಿತೇಜಾರ್ಯ. ಹಾಯ್. ರವಿತೇಜ ಆರ್ಯನಾ? ಎಸ್. ನಿಮ್ ಪ್ರೊಫೈಲ್ ಅಲ್ಲಿ ರಾಬರ್ಟ್ ಅಂತ ಇತ್ತು. ಅದು ನಿಮ್ಮ ನ್ಯಾಯ ಮಾಡಿಸೋದಿಕ್ಕೆ ತಮಾಷೆ ಮಾಡಿದೆ. ಶಾಕ್ ಆದ್ರ? ಅದು ಆಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನ ಪ್ರೀತಿಯಿಂದ ರಾಬರ್ಟ್ ಅಂತ ಕರೀತಾರೆ. ಅದನ್ನೇ ನನ್ನ ಪ್ರೊಫೈಲ್ ಅಲ್ಲಿ ಹಾಕೊಂಡಿದ್ದೀನಿ. ಅಲ್ಲ, ಬಿಸ್ನೆಸ್ ಮಾತಾಡೋಣ ಅಂತ ಹೇಳ್ಬಿಟ್ಟು ಕಾರ್ಡ್ಗೆ ಕರ್ಸ್ಕೊಂಡಿದ್ದೀರಾ? ಪಾಲ್ಗೊನಿ ಅವ್ರೆ, ಈ ಬಿಸ್ನೆಸ್ ಅನ್ನೋದೇ ಸೀಕ್ರೆಟ್. ನಾವೇನ್ ಬಿಸ್ನೆಸ್ ಮಾಡ್ತೀವಿ, ಹೇಗ್ ಮಾಡ್ತೀವಿ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ಅದಕ್ಕೆ ನಾನು ನಿಮ್ಮನ್ನ ಇಲ್ಲಿ ಕರ್ಸಿದ್ದು. ನೋಡಿ, ನಾವು ಯಾವುದೇ ಬಿಸ್ನೆಸ್ ಮಾಡಿದ್ರು ಅದ್ರ ಬಗ್ಗೆ ಮಾರ್ಕೆಟಿಂಗ್ ಮಾಡಿ ಜನಕ್ಕೆ ತಿಳಿಸ್ಬೇಕು. ನಾವೀಗ ಒಂದು ಸಿನಿಮಾ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಸಿನಿಮಾ ಬಗ್ಗೆ ಮಾರ್ಕೆಟಿಂಗ್ ಮಾಡಿ ಜನಕ್ಕೆ ತಿಳಿಸಿದ್ರೆ ಮಾತ್ರ ಜನ ಥಿಯೇಟ್ರಿಗೆ ಬರ್ತಾರೆ. ಒಂದು ಹೋಟೆಲ್ ಓಪನ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಹೋಟೆಲ್ ಬಗ್ಗೆ ಮಾರ್ಕೆಟಿಂಗ್ ಮಾಡಿದ್ರೆ ಮಾತ್ರ ಜನಕ್ಕೆ ಗೊತ್ತಾಗುತ್ತೆ, ಜನ ಹೋಟೆಲ್ಗೆ ಬರ್ತಾರೆ. ಜಿಮ್ ಓಪನ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಜಿಮ್ ಬಗ್ಗೆ ಮಾರ್ಕೆಟಿಂಗ್ ಮಾಡಿದ್ರೆ ಮಾತ್ರ ಜನಕ್ಕೆ ಗೊತ್ತಾಗುತ್ತೆ, ಜನ ಜಿಮ್ಮಿಗೆ ಬರ್ತಾರೆ. ಕರೆಕ್ಟ್ ಅಲ್ವಾ? ಹಾಗೆ ಯಾವುದೇ ಬಿಸ್ನೆಸ್ ಮಾಡಿ ಮಾರ್ಕೆಟಿಂಗ್ ಬಹಳ ಮುಖ್ಯ. ಯಾವುದೋ ವ್ಯಾನ್ ನಿಂತೈತಲ್ಲ ಅಲ್ಲಿ. ಈಗ ನಾವು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ನಮ್ಮ ಬಿಸ್ನೆಸ್ಗೆ 4 ಥರ ಜನ ಇದ್ದಾರೆ. ಮೊದಲನೇದಾಗಿ ಮಕ್ಕಳು, ಎರಡನೇದಾಗಿ ಗಂಡಸರು, ಮೂರನೇದಾಗಿ ಹೆಂಗಸರು, ನಾಲ್ಕನೇದಾಗಿ ವಯಸ್ಸಾದವರು. ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ನ ಸೇಲ್ ಮಾಡಬೇಕು, ಗಂಡಸರಿಗೆ ಎನರ್ಜಿ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಬೇಕಾಗುತ್ತೆ, ಹೆಂಗಸರಿಗೆ ಬ್ಯೂಟಿ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಬೇಕಾಗುತ್ತೆ, ಈ ವಯಸ್ಸಾದವ್ರಿಗೆ ಹೆಲ್ತ್ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಬೇಕಾಗುತ್ತೆ. ದಿಸ್ ಇಸ್ ಕಾಲ್ಡ್ ಬಿಸ್ನೆಸ್. ಕರೆಕ್ಟ್. ನೀವು ಬಿಸ್ನೆಸ್ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಾ. ಎಸ್. ಹೌದು. ಇವಾಗ ನಾವ್ಯಾವ ಬಿಸ್ನೆಸ್ ಮಾಡ್ತಿದೀವಿ? ನಾವ್ಯಾವ ಬಿಸ್ನೆಸ್ ಮಾಡ್ತಿದೀವಿ ಅಂದ್ರೆ, ನಿಮ್ಮ ಯಜಮಾನರು ಬಂದ್ರು ನೋಡಿ. ಹಾ, ಚಿನ್ನಿ ಶಾಪಿಂಗ್ ಹೋಗ್ತೀನಿ ಅಂತ ಹೇಳಿ ಬಂದು ಇಲ್ಲಿ ಇವ್ರ ಜೊತೆ ಕೂತ್ಕೊಂಡು ಲಲ್ಲಿ ಹೊಡ್ಯಾಕತ್ತೀಯಾ? ಓ, ಇಷ್ಟ ದಿನ ನೀನು ಮೆಸೇಜು ಟಾಕು ಮಾಡ್ತಿದ್ದು ಇವ್ರ ಜೊತಿನಾ? ನಾವೇ. ಹಾ, ನನಗೆ ಕೈ ಮಾಡ್ತೀರಾ? ಬಾಯ್. ಎಷ್ಟೊಂದು ಚಂದ ಮೇಕಪ್ ಮಾಡ್ಕೊಂಡ್ ಬಂದಿದ್ದು. ಬಾಯ್ ಕೆಳಗೆ ನಡಿ.
ರಿಪೋರ್ಟ್ ಮಾಡಿ. ಇವರೇ ಈ ಪಾಲ್ಗುಣಿ ಬಾಯ್ ಫ್ರೆಂಡ್. ನೋಡಿ, ಇವರೇ ಪಾಲ್ಗುಣಿ ಅಂತ, ಊರ್ಮಿಳಾ ಸತ್ಯದೇವ್ ಅವರ ತಂಗಿ. ಇವರಿಗೆ ಆಲ್ರೆಡಿ ಮದ್ವೆ ಆಗಿದೆ. ಆದ್ರೂ ಇವ್ರ ಬಾಯ್ ಫ್ರೆಂಡ್ ನ ಮೀಟ್ ಮಾಡೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಏಯ್ ಏನಿದು? ಇದಕ್ಕೆ ನನ್ನನ್ನು ಇಲ್ಲಿ ಕರ್ಸ್ಕೊಂಡಿದ್ದು? ನನ್ನ ಹೆಸರು ಹಾಳು ಮಾಡೋದಿಕ್ಕೆ ಬಿಸ್ನೆಸ್ ಅನ್ನೋ ನೆಪ ಇಟ್ಕೊಂಡು ನನ್ನನ್ನು ಇಲ್ಲಿ ಕರ್ಸ್ಕೊಂಡ? ನಿಮ್ಮನೇಲಿ ಹೆಣ್ಮಕ್ಳಿದ್ದಿದ್ರೆ ಅವ್ರಿಗೂ ಹೀಗೆ ಮಾಡ್ತಾ ಇದ್ದ? ಎಕ್ಸ್ಕ್ಯೂಸ್ ಮೀ. ಈಗ ಅರ್ಥ ಆಯ್ತಾ ಒಬ್ರು ಹೆಸರಿಗೆ ಕಳಂಕ ತಂದ್ರೆ ಎಷ್ಟು ನೋವಾಗುತ್ತೆ ಅಂತ? ಶಿವಗಾಮಿ ಹೆಸರನ್ನ ಹಾಳು ಮಾಡ್ಬೇಕಾದ್ರೆ ಈ ಆಲೋಚನೆ ಬರಲಿಲ್ಲಲ್ಲ ನಿನಗೆ? ನಡತೆ ಸರಿ ಇಲ್ಲ ಅನ್ನೋದು ಎಷ್ಟು ಪರಿಣಾಮ ಬೀಳುತ್ತೆ ಅನ್ನೋದು ಈಗ ಅರ್ಥ ಆಗ್ತಿದೆಯಾ? ಮೇಡಮ್, ಇವ್ರಿಗೂ ನೀವು ಯಾವಾಗಿಂದ ಸಂಬಂಧ? ಮದ್ವೆಗೆ ಮುಂಚೆಯಿಂದನೇ ಇತ್ತಾ ಅಥವಾ ಇತ್ತೀಚೆಗೆ ಶುರುವಾಗಿದ್ದ? ಮದ್ವೆಗಿಂತ ಮುಂಚೆನೇ ಇದ್ದಿದ್ರೆ ಇವನ್ನ ಬಿಟ್ಟು ಮಣಿನ ಯಾಕೆ ಮದ್ವೆ ಆದ್ರಿ? ನಿಮ್ಗೆಲ್ಲ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ? ಇವ್ರಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾಕೆ ಈ ರೀತಿ ನನ್ನ ಪ್ರಶ್ನೆ ಮಾಡ್ತಿದ್ದೀರಾ? ಅಶೋಕ್, ಏನಿದೆಲ್ಲ? ಏನ್ ಮಾಡ್ತಾ ಇದ್ದೀರಾ ನೀವು? ನಿನ್ನ ನಾನು ನಡ್ತೆಗೆಟ್ಟೋಳು ಅಂತ ಬಣ್ಣ ಹಚ್ಚಿ ಇಡೀ ಪ್ರಪಂಚಕ್ಕೆ ತೋರಿಸಿದ್ರಲ್ಲ, ಅದರ ನೋವು ಹೇಗಿರುತ್ತೆ ಅನ್ನೋದನ್ನ ಇವಳಿಗೆ ತೋರಿಸ್ತಾ ಇದ್ದೆ.